2019 ಲೋಕಸಭಾ ಎಲೆಕ್ಷನ್ ನಲ್ಲಿ ಇಡೀ ಇಂಡಿಯಾದಲ್ಲೇ ಸಾಕಷ್ಟು ಸದ್ದು ಸುದ್ದಿ ಮಾಡಿರುವಂತಹ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಮಂಡ್ಯ. ಈ ಬಾರಿನೂ ಕೂಡ ಸಾಕಷ್ಟು ಸದ್ದು ಸುದ್ದಿಗೆ ಗ್ರಾಸವಾಗ್ತಾ ಇರುವಂತದ್ದು ಕಾರಣ ಕಳೆದ ಬಾರಿ ಮಾಜಿ ಮುಖ್ಯಮಂತ್ರಿ ಮಗ ನಿಖಿಲ್ ಕುಮಾರಸ್ವಾಮಿ ಎದುರು ಗೆದ್ದು ಬೀಗಿರುವಂತಹ ಮಂಡ್ಯ ಗೌಡ್ತಿ ಸುಮಲತಾ ಅಂಬರೀಶ್. ಈ ಸತಿ ಅವರ ನಿಲುವು ಏನಾಗುತ್ತೆ? ಈ ಸತಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತಾ ಇಲ್ಲ ಕಾಂಗ್ರೆಸ್ ಕೊಡುತ್ತಾ ಗುದ್ದು ಎನ್ನುವಂತ ಪ್ರಶ್ನೆ. ಸಕ್ಕರ್ನಾಡ್ನಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಾರಾ ಮಾಜಿ ಸಿಎಂ ಪುತ್ರ? ಮಂಡ್ಯ ಲೋಕಸಭಾ ಎಲೆಕ್ಷನ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ನೋಡಿ, ಒಂದು ಮಾತಿದೆ, ಎಲ್ಲಿ ಸೋಲ್ತೀವೋ ಅಲ್ಲೇ ಗೆದ್ದು ಬೀಗ್ಬೇಕಂತ, ಎಲ್ಲಿ ಬೀಳ್ತೀವೋ ಅಲ್ಲಿ ಎದ್ದೇಳ್ಬೇಕಂತ. ಈಗ ಮತ್ತೆ ಮಾಜಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರಾ ಎನ್ನುವಂತ ಪ್ರಶ್ನೆ. ಈಗ ಸೋತ ಅಖಾಡದಲ್ಲೇ ಪುಟಿದೇಳಲು ನಿಖಿಲ್ ಕುಮಾರಸ್ವಾಮಿ ಸ್ಕೆಚ್ ಅನ್ನು ಹಾಕ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಗಾಯಿತ ಹಾಗಾದ್ರೆ ಫಿಕ್ಸ್ ಎನ್ನುವಂತ ಪ್ರಶ್ನೆ. ಈಗ ಮುಂದಿನ ವಾರ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಕೂಡ ಕೈಗೊಂಡಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳ ಮುಖಂಡರೊಂದಿಗೆ ಬಿಸಿ ಬಿಸಿ ಚರ್ಚೆ ಕೂಡ ನಡೀತಾ ಇದೆ. ಸಕ್ಕರೆ ನಾಡಿನಲ್ಲೇ ಸೆಣಸಾಟಕ್ಕೆ ಸುಮಲತಾ ಅಂಬರೀಶ್ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜೆಪಿ ನಡ್ಡಾ, BL ಸಂತೋಷ್ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಸುಮಲತಾ ಅಂಬರೀಶ್ ಅವರು ಈಗಾಗಲೇ ಗಮನಿಸ್ತಾ ಇದ್ವಿ, ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಬಾಗಿಲು ಮುಚ್ಚಾಗಿದೆ ಸುಮಲತಾ ಅಂಬರೀಶ್ ಅವರಿಗೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಜೊತೆ ಸೇರಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಶ್ರಮ ಎಲ್ಲವನ್ನು ಕೂಡ ಹಾಕಿದ್ರು. ಆದರೆ ಈ ಸತಿ ಲೋಕಸಭಾ ಎಲೆಕ್ಷನ್ ಬಂತು, ಅವ್ರ ಬುಡಕೆ ಬಂದಿರುವಂತದ್ದು. ಈಗ ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಟಿಕೆಟ್ ಸಿಗ್ತಲ್ಲ, ಇತ್ತ ಕಡೆ ಬಿಜೆಪಿ JDS ಮೈತ್ರಿ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಮಂಡ್ಯ ಕ್ಷೇತ್ರದಿಂದಲೇ ಅಖಾಡಕ್ಕೆ ಇಳಿತಾರೆ ಎನ್ನುವಂತ ಪ್ರಶ್ನೆಗಳು ಕೂಡ ತೇಲಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರು ಬಿಜೆಪಿಯ ಮೋಸ್ಟ್ ಪವರ್ಫುಲ್ ಲೀಡರ್ಸ್ JP ನಡ್ಡಾ ಹಾಗೆ BL ಸಂತೋಷ್ ಅವರನ್ನು ಕೂಡ ಭೇಟಿಯಾಗಿ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ನೀವು ಕೊಡೋದಾದ್ರೆ ಬಿಜೆಪಿ ಟಿಕೆಟ್ ಅನ್ನ ಫಿಕ್ಸ್ ಮಾಡಿ ಇಡಿ, JDS ಕೊಡೋಕೆ ಹೋಗಬೇಡಿ, ಬಿಜೆಪಿ ಟಿಕೆಟ್ ಅನ್ನೇ ಕಂಟಿನ್ಯೂ ಮಾಡೋಣ, ಬಿಜೆಪಿಯನ್ನ ಇಟ್ಕೊಳ್ಳೋಣ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು ಕಾರಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಸದ್ಯ ವಾತಾವರಣ ಯಾವ ರೀತಿ ಆಗಿದೆ ಮಂಡ್ಯದಲ್ಲಿ? ಯಾಕಂತ ಹೇಳಿದ್ರೆ ಈ ಸತಿ ಮತ್ತೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಎಲ್ಲಿ ಸೋತು ಗೆದ್ದಿದ್ನೋ ಅಲ್ಲಿಂದನೇ ಗೆಲ್ಲುವಂತ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಕೂಡ ಸುಮಲತಾ ಅಂಬರೀಶ್ ದೆಹಲಿ ಮಟ್ಟದಲ್ಲಿ ಚರ್ಚೆಯನ್ನು ನಡೆಸಿರುವಂತದ್ದು. ಅದು ಕೂಡ 3ನೇ ಲೀಡರ್ 4ನೇ ಲೀಡರ್ ಅವರ ಮಟ್ಟದಲ್ಲಿ ಸಾಕಷ್ಟು ಸಮಾಲೋಚನೆ ನಡೀತಾ ಇದೆ. ನೆಕ್ಸ್ಟ್ ಟಿಕೆಟ್ ಯಾರಿಗೆ ಸಿಗುತ್ತೆ? ನಿಖೇಶ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎದುರಾಳಿಗಳಾಗಿದ್ದಂಥ ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಮೈತ್ರಿ ಪಕ್ಷದ ಟಿಕೆಟ್ಗಾಗಿ ಫೈಟ್ಗೆ ಬಿದ್ದಿರುವಂಥದ್ದು. ಕಳೆದ ಬಾರಿ ಎದುರಾಳಿಗಳಾಗಿ ಚುನಾವಣೆ ಎದುರಿಸಿದ್ರು, ಈ ಬಾರಿ ಆ ರೀತಿ ಇಲ್ಲ. ಮೈತ್ರಿ ಪಕ್ಷದ ಅಂದರೆ ಏನು BJP JDSನಿಂದ ಟಿಕೆಟನ್ನು ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಭಾರಿ ಪೈಪೋಟಿಗೆ ಇಳಿದಿದ್ದಾರೆ. ಏನೋ ಮೈತ್ರಿ ಆದಂತಹ ಆರಂಭದಲ್ಲಿ ಮಂಡ್ಯ ಕ್ಷೇತ್ರ JDSಗೆ ಬಿಟ್ಕೊಡ್ತಾರೆ ಅನ್ನೋ ನಿರಾಳದಲ್ಲಿ JDS ನಾಯಕರಿದ್ದರು. ಆದರೆ ಇತ್ತೀಚಿನ ಬೆಳವಣಿಗೆ ಬೇರೆ ರೀತಿ ಇದೆ. ಅವ್ರಿಗೆ ಒಂದು ರೀತಿ ಆತಂಕವನ್ನು ತಂದೊಡ್ಡಿರುವಂಥದ್ದು. ಸುಮಲತಾ ಒಂದು ರೀತಿ ಅವ್ರಿಗೆ ತಲೆನೋವನ್ನು ತಂದೊಡ್ಡಿದ್ದಾರೆ. ಏನೋ ಸುಮಲತಾ ಅವರು ಗೆದ್ದ ಬಳಿಕ JDS ನಾಯಕರೇ ಒಂದು ರೀತಿ ಸಾಕಷ್ಟು ರೀತಿ ಕಾಟ ಕೊಟ್ಟಿದ್ರು. ಗಣಿಗಾರಿಕೆ ವಿಚಾರ ಇರ್ಬೋದು, ಜಿಲ್ಲೆಯ ಅಭಿವೃದ್ಧಿ ವಿಚಾರಕ್ಕೆ ಇರ್ಬೋದು, ಜೊತೆಗೆ ವಾಗ್ದಾಳಿಗಳ ಮೇಲೆ ವಾಗ್ದಾಳಿಯನ್ನು ಮಾಡೋದ್ರ ಮೇಲೆ ಸಾಕಷ್ಟು ಕಾಟವನ್ನು ಕೊಟ್ಟಿದ್ರು. ಈಗ ಚುನಾವಣೆ ಸಂದರ್ಭ ಈಗಲೂ ಕೂಡ ಕಾಟ ಕೊಡ್ತಾ ಇದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಈಗಾಗಲೇ ಮಂಡ್ಯ ಕ್ಷೇತ್ರ ನಮಗೆ ಸಿಕ್ಬಿಡ್ತದೆ ಸುಲಭವಾಗಿ ಅನ್ಕೊಂಡಿದ್ದಂಥ JDS ನಾಯಕರಿಗೆ ಈಗ ಸುಮಲತಾ ಅವರು ತಲೆನೋವನ್ನು ತಂದೊಡ್ಡಿರುವಂಥದ್ದು. ನನಗೆ ಮಂಡ್ಯ ಕ್ಷೇತ್ರದಿಂದ ಟಿಕೆಟ್ ಬೇಕೇ ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ರಾಷ್ಟ್ರೀಯ ನಾಯಕರ ಮುಂದೆ ಹೋಗಿ ಟಿಕೆಟ್ ನೀಡುವಂತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅವರು ಮಂಡ್ಯ ಕ್ಷೇತ್ರದಿಂದ BJPಯ ಮೊದಲ ಸಂಸದೆ ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ರು. ಅದೇ ನಿಟ್ಟಿನಲ್ಲಿ ಪಟ್ಟು ಬಿಡದಂತೆ ಅವರು ಟಿಕೆಟ್ಗಾಗಿ ಒತ್ತಡವನ್ನು ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅದೇ ಭಾಗವಾಗಿ ಇವತ್ತು JP ನಡ್ಡಾ ಹಾಗೂ ಸಂತೋಷ್ ಅವ್ರನ್ನ ಭೇಟಿ ಮಾಡಿ ಒತ್ತಾಯವನ್ನು ಮಾಡಿರುವಂಥದ್ದು. ಇನ್ನೊಂದು ಕಡೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗುವ ನಿಟ್ಟಿನಲ್ಲಿ ಪ್ರವಾಸವನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸುಮಲತಾ ಅವರು ಒಂದು ರೀತಿ ಅವ್ರಿಗೆ ಒಂದು ಕಾಟವನ್ನು ಕೊಡ್ತಾ ಇದ್ದಾರೆ. ಇನ್ನು ಸುಮಲತಾ ಅವ್ರನ್ನ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡೋದೇ ಇಲ್ಲ ಅಂತ ಏಕಾಏಕಿ ಹೇಳೋಕ್ಕೂ ಆಗೋದಿಲ್ಲ. ಒಂದು ವೇಳೆ ಆ ರೀತಿ ಅವ್ರನ್ನ ಕಡೆಗಣಿಸಿದ್ರೆ
ಹೋಲಿಸಿದ್ರೆ ಸುಮಲತಾ ಅವ್ರಿಗೆ ಆದಂಥ ಒಂದು ಬೆಂಬಲ ಈಗ ಪಡೆ ಇದೆ. ಅಂಬರೀಷ್ ಅವ್ರಿಗೆ ದೊಡ್ಡ ಅಭಿಮಾನಿಗಳಿದ್ದಾರೆ. ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಅದ್ರ ಪರಿಣಾಮ ಎದುರಿಸುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಅದ್ರ ಜೊತೆಗೆ ದರ್ಶನ್ ಅವರ ದತ್ತು ಮಗ ಅಂತಲೇ ಹೇಳ್ಕೊಳ್ಳುವಂಥ ದರ್ಶನ್ ಅವ್ರಿಗೂ ಕೂಡ ಅಭಿಮಾನ ಬಳಗ ಇರೋದ್ರಿಂದ ಎಲ್ಲ ಒಂದು ಕಡೆ ಚುನಾವಣೆಯಲ್ಲಿ ಪೆಟ್ಟಾಗುವಂಥ ಸಾಧ್ಯತೆ ಇರೋದ್ರಿಂದ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ BJP ಹೈಕಮಾಂಡ್ ಅನ್ನೋದನ್ನ ಕಾದು ನೋಡಬೇಕು. ಹಾಗಾಗಿ ಒಂದು ರೀತಿ ಮಂಡ್ಯ ಕ್ಷೇತ್ರ ಈಗಾಗಲೇ ಐವೋಲ್ಟೆಕ್ ಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಭಾಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಪರಮ್ಮನೆ ಆಯಿತು, ಸತೀಶ್ ಮನೆ ಕೂಡ ಆಯಿತು. ಇದೀಗ ಮುನಿಯಪ್ಪ ನಿವಾಸದಲ್ಲೂ ಸೀಕ್ರೆಟ್ ಸಭೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಮಧ್ಯೆ ಚರ್ಚೆ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ಗೆ ಮತ್ತೆ ಒತ್ತಡದ ತಲೆನೋವು. ಕಾಂಗ್ರೆಸ್ನಲ್ಲಿ ಅಹಿಂದ ಸಚಿವರ ಮಧ್ಯೆ ಒಗ್ಗಟ್ಟಿನ ಮಂತ್ರ. ರಾಜ್ಯದ 7 ಲೋಕಸಭಾ ಕ್ಷೇತ್ರಗಳ ಮೇಲೆ ಅಹಿಂದ ಕಣ್ಣು. SC ST ಮೀಸಲು ಕ್ಷೇತ್ರಗಳ ಕುರಿತು ಬಿಸಿ ಬಿಸಿ ಚರ್ಚೆ. ಕೋಲಾರ, ಬಳ್ಳಾರಿ, ಚಾಮರಾಜನಗರ, ರಾಯಚೂರು, ಬಿಜಾಪುರ, ಕಲಬುರಗಿ, ಚಿತ್ರದುರ್ಗದ ಕ್ಷೇತ್ರದ ಬಗ್ಗೆ ಮಾತುಕತೆ. ಟಿಕೆಟ್ ಅಂತಿಮಕ್ಕೂ ಮುನ್ನ CM DCM ಜೊತೆ ಸಭೆ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ನಲ್ಲಿ ಅಹಿಂದ ಸಚಿವರ ಮಧ್ಯೆ ಒಗ್ಗಟ್ಟಿನ ಮಂತ್ರ. ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಮೇಲೆ 7 ಲೋಕಸಭಾ ಕ್ಷೇತ್ರಗಳ ಮೇಲೆ ಕೋಲಾರ, ಬಳ್ಳಾರಿ, ಚಾಮರಾಜನಗರ, ರಾಯಚೂರು, ಬಿಜಾಪುರ, ಕಲಬುರಗಿ, ಚಿತ್ರದುರ್ಗ ಕ್ಷೇತ್ರದ ಬಗ್ಗೆ ಮಾತುಕತೆ. ಈ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ಅಹಿಂದ ನಾಯಕರು. ಪರಮೇಶ್ವರ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಮತ್ತೆ ಒತ್ತಡದ ತಲೆನೋವು. ಕಾಂಗ್ರೆಸ್ನಲ್ಲಿ ಅಹಿಂದ ಸಚಿವರ ಮಧ್ಯೆ ಒಗ್ಗಟ್ಟಿನ ಮಂತ್ರ. 28 ಕ್ಷೇತ್ರಗಳ ಪೈಕಿ 7 ಲೋಕಸಭಾ ಕ್ಷೇತ್ರಗಳ ಮೇಲೆ ಅಹಿಂದ ಕಣ್ಣು. SC ST ಮೀಸಲು ಕ್ಷೇತ್ರಗಳ ಕುರಿತು ಬಿಸಿ ಬಿಸಿ ಚರ್ಚೆ. ಮುನಿಯಪ್ಪ, KH ಮುನಿಯಪ್ಪ ಅವರ ಮನೆಯಲ್ಲಿ ಮೀಟಿಂಗ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಎಲ್ಲ ಘಟಾನುಘಟಿ SC ST ನಾಯಕರು. ಸತೀಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸತೀಶ್, ಪರಂ ಅವರ ಮನೆಯಲ್ಲಿ ಮೀಟಿಂಗ್ ಆಯಿತು, KH ಮುನಿಯಪ್ಪ ಅವರ ಮನೆಯಲ್ಲಿ ಮೀಟಿಂಗ್ ಆಗ್ತಾ ಇದೆ. ಅಹಿಂದ ನಾಯಕರು ಒಂದು ಕಡೆ, ಒಕ್ಕಲಿಗ ನಾಯಕರು DK ಶಿವಕುಮಾರ್ ಒಂದು ಕಡೆ. ಇದೀಗ SC ST ನಾಯಕರು ಭಾಳ ಮುಖ್ಯವಾಗಿ ಪರಮೇಶ್ವರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, HC ಮಹದೇವಪ್ಪ ಅವರಿದ್ದಾರೆ, ಸ್ವತಃ KH ಮುನಿಯಪ್ಪ ಅವರಿದ್ದಾರೆ. ಆದರೆ ಇಲ್ಲಿ ಒಂದು ಬರುತ್ತೆ, ಎಡಬಲ ಅನ್ನೋಂಥ ರೀತಿಯಲ್ಲಿ ಕೂಡ ಬರುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಏನೋ ಕಾಣ್ತಿಲ್ಲ ಅನ್ನೋಂಥ ರೀತಿಯಲ್ಲೂ ಕೂಡ. ಓಕೆ, ಏನು ಪ್ಲಾನ್ ಆಫ್ ಆ್ಯಕ್ಷನ್ ಇದು? 7 ಕ್ಷೇತ್ರಗಳ ಬಗ್ಗೆ ಯಾವ ಕ್ಷೇತ್ರಗಳು ಭಾಳ ಮುಖ್ಯವಾಗಿ ಹೆಂಗೆ ವರ್ಕೌಟ್ ಆಗುತ್ತೆ ಅಲ್ಲಿ? ಜಯಪ್ರಕಾಶ್, ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೀಗಾಗಿನೇ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ಸಾಕಷ್ಟು ನಾಯಕರ ಒಂದು ಆಸೆ ಆಗಿರುತ್ತೆ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು, KPCC ಅಧ್ಯಕ್ಷರು, DK ಶಿವಕುಮಾರ್, ಸಿದ್ದರಾಮಯ್ಯವರು ಒಂದು ಕಡೆ ಇದ್ದಾರೆ. ತಮ್ಮೆಲ್ಲ ಆಪ್ತರಿಗೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ಅವರ ಸ್ಟ್ರಾಟಜಿ ಆಗಿರುತ್ತೆ. ಅದ್ರ ಜೊತೆಗೇ ಇಲ್ಲಿ ಈಗ ಅಹಿಂದ ನಾಯಕರು ಅಂದರೆ ಪ್ರಮುಖವಾಗಿ SC ST ಸಮುದಾಯದ ನಾಯಕರು ಒಂದಾಗ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರಗಳು ಬರ್ತದೆ, SC ST ಮೀಸಲು ಕ್ಷೇತ್ರಗಳು ಬರ್ತದೆ. ಅಲ್ಲಿ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚರ್ಚೆ ಇವತ್ತು ಪ್ರಮುಖವಾಗಿ ನಡೆದಿದೆ. ಇಷ್ಟು ದಿನ ಪರಮೇಶ್ವರ್ ಮನೆಯಲ್ಲಿ ಸಭೆ ಮಾಡಿದ್ರು, ಮಹದೇವಪ್ಪ ಅವ್ರ ಮನೆಯಲ್ಲಿ ಸಭೆ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಇವತ್ತು KH ಮುನಿಯಪ್ಪನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರೆ ಎಲ್ಲ ನಾಯಕರು ಸೇರಿಕೊಂಡು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥ ಲೋಕಸಭಾ ಚುನಾವಣೆ ಮತ್ತು ರಾಜ್ಯಸಭೆ ಚುನಾವಣೆ ನಾಮಪತ್ರ ಸಲ್ಲಿಕೆ ಮಾಡಬೇಕು. 2 ವಿಚಾರವಾಗಿ ಚರ್ಚೆ ಆಗಿದೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ 7 ಮೀಸಲು ಕ್ಷೇತ್ರಗಳಲ್ಲಿ ಕೋಲಾರ ಮತ್ತು ಚಾಮರಾಜನಗರ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲೂ 7 ಕ್ಷೇತ್ರಗಳು ಬರುತ್ತೆ. ಅಲ್ಲಿ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸ್ಬೇಕು. OBC
ಒಂದು ಕಡೆ ಆದರೆ SC/ST ಮೀಸಲು ಕ್ಷೇತ್ರಗಳು ತಮ್ಮ ಆಪ್ತರನ್ನು ಗೆಲ್ಲಿಸ್ಕೊಂಡು ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು, ಆ ಮುಖಾಂತರ ಈ ಸಮುದಾಯದ ನಾಯಕರ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿದೆ. ಜಯಪ್ರಕಾಶ್, ಇನ್ನೊಂದು ಕಡೆ ಈಗ ರಾಜ್ಯಸಭೆ ಚುನಾವಣೆ ಬರ್ತಾ ಇದೆ, 4 ಸ್ಥಾನಗಳಿಗೆ ಚುನಾವಣೆ ಆಗುತ್ತೆ. ಅದರಲ್ಲಿ 3 ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ 3 ಸ್ಥಾನಗಳಲ್ಲೂ ಕೂಡ ಆಪ್ತರಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ. ಆ ಮುಖಾಂತರ ಹೈಕಮಾಂಡ್ ಮೇಲೆ ಮತ್ತು ರಾಜ್ಯ ನಾಯಕರು KPCC ಅಧ್ಯಕ್ಷರು DK ಶಿವಕುಮಾರ್ ಮತ್ತು CM ಜೊತೆ ಒತ್ತಡ ತಂತ್ರವನ್ನು ಹಾಕುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಇವರ ಒತ್ತಡಕ್ಕೆ ಹೈಕಮಾಂಡ್ ಮಣಿಯುತ್ತಾ ರಾಜ್ಯ CM ಮತ್ತು KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಮಣಿತಾರೆ ಅನ್ನೋದು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಕೆಲವು ಕಡೆ ಸಾಕಷ್ಟು ಆಕಾಂಕ್ಷಿಗಳಿರ್ತಾರೆ, ಆದರೆ ಸಮರ್ಥ ಅಭ್ಯರ್ಥಿಗಳನ್ನು ಒಂದು ಕಡೆ ಹಾಕಬೇಕು ಮತ್ತು ತಮ್ಮ ಆಪ್ತರಿಗೂ ಕೂಡ ಟಿಕೆಟ್ ಕೊಡಿಸಬೇಕು. ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು AICC ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಈ ತಂತ್ರಕ್ಕೆ ಮಣಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ರಾಜ್ಯ SC/ST ಅಹಿಂದ ನಾಯಕರು ಒಂದಾಗ್ತಾ ಇದ್ದಾರೆ. ಲೋಕಸಭೆಯಲ್ಲಿ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸುವ ಮುಖಾಂತರ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವ ಸ್ಟ್ರಾಟಜಿ ಇದೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ. ಜಯಪ್ರಕಾಶ್, ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ